ಫಸ್ಟ್ ಟೈಮ್ ನೀನು ಸೀರೆ ಹಾಕೊಂಬಂದಿದ್ದಲ್ಲ ಆವತ್ತು ಚಂದವಾಗಿ ಉಳಿಸದಂತ ಗಂಧವಾಗಿ ಫಸ್ಟ್ ಟೈಮ್ ನೀನು ಸೀರೆ ಹಾಕೊಂಬಂದಿದ್ದಲ್ಲ ಆವತ್ತು ಚಂದವಾಗಿ ಉಳಿಸದಂತ ಗಂಧವಾಗಿ ಮೊದಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ NB BEATZ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿಪ್ಪ ಅಂತಂದರೆ ನಮ್ಮ ಚಾನಲಲ್ಲಿ ಸೊ ಆಗಲೇ ನೀವು ನೋಡ್ಕೊಂಬಂದ್ರಲ್ಲ ಆ ರೀತಿ ಒಂದು ಪ್ರಿವ್ಯೂ ಮೇಲೆ ನೋಡ್ಕೊಂಬಂದ್ರಲ್ಲ ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಹೈಲೈಟ್ ಮಿಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರೋದು ಪ್ರಾಜೆಕ್ಟ್ಸ್ ಅಂತ ಆಪ್ಷನ್ ಇದೆ. ಸೊ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರೋದು BEATZ ಪ್ರಾಜೆಕ್ಟ್ ಒಂದು, shakeeffect ಪ್ರಾಜೆಕ್ಟ್ ಒಂದು, ಟೋಟಲಾಗಿ 2 ಪ್ರಾಜೆಕ್ಟ್ ಇರ್ತವೆ. ಸೊ ನಿಮ್ಮ ಒಂದು ಹೈಲೈಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಲಿಂಕ್ಗಳನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಈ ಒಂದು BEATZ ಆ್ಯಂಡ್ shakeeffect ಸೊ ನಿಮ್ಮ ಹೈಲೈಟ್ ಮಿಷನ್ಗೆ ಆ ಒಂದು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನಿಮ್ಮ ಹೈಲೈಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ BEATZ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ BEATZ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು ಆಡಿಯೋ ಹಾಕ್ಬಿಟ್ಟು ನಾನು BEATZ ಹಾಕಿ ಸೊ ಈ ರೀತಿ ಒಂದು ಡೆಮೋನ ಕ್ರಿಯೇಟ್ ಮಾಡಿರ್ತೀನಿ. ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಫೋಟೋನ ಹಾಕೋಬೇಕಾಗತ್ತೆ ಆ ಒಂದು BEATZಗಳಿಗೆ. ಸೊ ಫೋಟೋನ ಹಾಕೋಬೇಕು ಅಂತಂದರೆ ಕೆಳಗಡೆಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಫೋಟೋನ ಹಾಕೋಬೇಕಾಗತ್ತೆ. ಸೊ ನಾನು ಈ ಒಂದು ಫೋಟೋನ ಹಾಕ್ಕೊತೀನಿ. ಸೊ ಈ ಒಂದು ಫೋಟೋನ ಹಾಕೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸೊ ಇದು ಲಾಸ್ಟ್ BEATZ ಬಂದುಬಿಟ್ಟು ಫುಲ್ಲಾಗಿ ಇಟ್ಕೋಬೇಕಾಗತ್ತೆ. ಫೋಟೋನ ಇಟ್ಕೊಂಡ್ಬಿಟ್ಟು ಸೊ ಸೆಕೆಂಡ್ BEATZ ಬಂದುಬಿಟ್ಟು ಫೋಟೋನ ಕ್ಲಿಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಹಂಗೆ ಥರ್ಡ್ BEATZ ಬಂದುಬಿಟ್ಟು ಫೋಟೋನ ಕ್ಲಿಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಗೆ ಇಲ್ಲಿ ಇರ್ತಕ್ಕಂಥ ಅಷ್ಟು BEATZಗಳಿಗೆ ಕಟ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರೋದು ಈ ರೀತಿಯಾಗಿ ಕಟ್ ಆಗ್ತವೆ. ಸೊ ಕಟ್ ಆದಮೇಲೆ ನಾವು ಮತ್ತೆ ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಏನು ಮಾಡ್ಬೇಕಂತಂದರೆ shakeeffect ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು ಫಸ್ಟ್ನೇ ಶೇಕನ್ನು ತೊಗೋಬೇಕಾಗತ್ತೆ. ಸೊ ಈ ಒಂದು ಶೇಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆಗೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಪಿ ಎಫೆಕ್ಟ್ಸ್ ಇದೆಲ್ಲ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಾಯಿದ್ವಲ್ಲ BEATZ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ನಲ್ಲಿ ಹೋಗ್ಬಿಟ್ಟು ಫಸ್ಟ್ನೇ ಫೋಟೋನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕಾಪಿ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು shakeeffect ಇಲ್ಲಿ ಪೇಸ್ಟ್ ಆಗುತ್ತೆ. ಸೊ ಪೇಸ್ಟ್ ಆದಮೇಲೆ ನಾವು ಮತ್ತೆ ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಮತ್ತೆ shakeeffect ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ತಾ ಇರೋದು ಸೆಕೆಂಡ್ ಫೋಟೋನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೊಂಬಿಟ್ಟು ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವೇನು ಮಾಡ್ಕೊಂತಂದರೆ ಮತ್ತೆ BEATZ ಪ್ರಾಜೆಕ್ಟಲ್ಲಿ ಹೋಗ್ಬಿಟ್ಟು ಸೊ ಸೆಕೆಂಡ್ ಫೋಟೋಗೆ ಬಂದುಬಿಟ್ಟು ಫೋಟೋನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾವು ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಮತ್ತೆ shakeeffect ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಏನು ಮಾಡಬೇಕು ಅಂತಂದರೆ ಥರ್ಡ್ ಫೋಟೋ ಬಂದುಬಿಟ್ಟು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸ್ ಅಂತದೆಲ್ಲ ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ಮತ್ತೆ ನಾವು BEATZ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಥರ್ಡ್ ಫೋಟೋ ಬಂದುಬಿಟ್ಟು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ಸ್ ಇದೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಬ್ಯಾಕ್ ಆಗಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಅಷ್ಟು shakeeffectಗಳನ್ನ ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಇರ್ತಕ್ಕಂಥ ಅಷ್ಟು shakeeffectಗಳನ್ನ ಅಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನಾದರೂ ಈ ಫೋಟೋಸ್ shakeeffectಗಳನ್ನ ಹಾಕ್ಕೊಳ್ಳೋದು ಹೇಳ್ಕೊಂತ ಕುಂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗುತ್ತೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಈ ರೀತಿಯಾಗಿ ಫೋಟೋಸ್ಗಳಿಗೆ ಎಫೆಕ್ಟನ್ನು ಹಾಕೋಬೇಕಾಗುತ್ತೆ. ಹಾಕ್ಕೊಂಬಿಟ್ಟು ನಾವೇನು ಮಾಡ್ಬೇಕಂತಂದರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕ್ಲಿಕ್ ಮಾಡ್ಕೊಂಬಿಟ್ಟು ನನ್ನ ಒಂದು ವಿಡಿಯೋ ಕ್ವಾಲಿಟಿ 1080p ಆಗಿರೋದ್ರಿಂದ ಈ ಒಂದು
ಕ್ವಾಲಿಟಿನ ಇಟ್ಕೊಂಡ್ಬಿಟ್ಟು ನಾನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಸೊ ನಿಮ್ಮ ಒಂದು ಫೋನ್ ಮೇಲೆ ನಿಮ್ಮ ಒಂದು ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ಚಾನಲ್ಗಿದೆ ಫಸ್ಟ್ ಟೈಮ್ ಯಾರೆಲ್ಲ ವಿಸಿಟ್ ಮಾಡಿದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಂಗೆ ಮುಂದಿನ ವಿಡಿಯೋ ಯಾವುದಾದ್ರೂ ಚೆನ್ನಾಗಿರೋದನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.